ಟಾಕ್ಸಿಕ್ ಈಗ ಆಲ್ರೆಡಿ ಗ್ಲೋಬಲ್ ಟೇಕ್ ಓವರ್ ಮಾಡಿದೆ. ಸೊ ಸದ್ಯಕ್ಕೆ ಈ ಸಿನಿಮಾದ ಹೊಸ ಅಪ್ಡೇಟ್ ಬರ್ತಾ ಇದೆ. ಅಮೇರಿಕಾದಲ್ಲಿ ಸಿನಿಮಾದ ಪ್ರೀಸೇಲ್ಸ್ಗಳು ಬಹಳಷ್ಟು ಬರದಿಂದ ಸಾಗ್ತಾ ಇದೆ. ಆ್ಯಪಲ್ ಸಿನಿಮಾ ಸಿನಿ ಲಾಂಚ್, USA ಸಿನಿ ಲಾಂಚ್, ನೇಲ್ಸ್ನಲ್ಲಿ ಒಂದು ಸಿನಿಮಾದ ಪ್ರೀಸೇಲ್ಸ್ಗಳು ನಡೀತಾ ಇದ್ದಾವೆ. ತೆಲುಗು ಮತ್ತು ಕನ್ನಡ ಈ ಎರಡು ವರ್ಷನಲ್ಲಿ ಕೂಡ ಪ್ರೀಸೇಲ್ಸ್ ನಡೀತಾ ಇದ್ದಾವೆ. ಅದರಲ್ಲೂ ಫಾರ್ ದ ಫಸ್ಟ್ ಟೈಮ್ ಒಂದು ಸಿನಿಮಾನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಟ್ ಅ ಟೈಮ್ ಶೂಟ್ ಮಾಡಿರುವಂತಹ ಒಂದು ಸಿನಿಮಾ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾದ ಸರಣಿ ಎಪಿಸೋಡ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಟಾಕ್ಸಿಕ್ ಈಗ ಆಲ್ರೆಡಿ ಗ್ಲೋಬಲ್ ಟೇಕ್ ಓವರ್ ಮಾಡಿದೆ. ಯಶ್ ಅವರ ಒಂದು 3 ಶೇಡ್ಗಳಾಗಿರ್ಬೋದು ಬಹಳಷ್ಟು ಚರ್ಚೆಗೆ ಗ್ರಾಸ್ತ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಯಶ್ ಅವ್ರನ್ನ ಈ ರೀತಿಯೂ ನಾವು ನೋಡ್ತಾ ಇದ್ದೀವಿ. 4.5 ವರ್ಷ ಆಯಿತು ಯಶ್ ಅವ್ರನ್ನ ಸಿನಿ ತೆರೆ ಮೇಲೆ ನೋಡಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಟಾಕ್ಸಿಕ್ ಬಗ್ಗೆ ಯಶ್ ಅವರ ಪಾತ್ರ ಮಾತ್ರ ಅಲ್ಲ, ಬಹಳಷ್ಟು ಅಲ್ಲಿರುವ ಎಲ್ಲ ಕಲಾವಿದರ ಒಂದೊಂದು ಪಾತ್ರ ಕೂಡ ಯಾವ ರೀತಿ ಇದೆ ಅನ್ನೋದೇ ಒಂದು ಕುತೂಹಲನ ಹುಟ್ಟಿಸಿದೆ. ಅದರ ಜೊತೆಗೆ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್, ಫಾರ್ ದ ಫಸ್ಟ್ ಟೈಮ್ ಯಶ್ ಅವರು ಒಂದು ಮಹಿಳಾ ನಿರ್ದೇಶಕಿಯ ದೃಷ್ಟಿಕೋನದಲ್ಲಿ ಯಾವ ರೀತಿ ಬರ್ತಾ ಇದ್ದಾರೆ ಅನ್ನೋದೇ ಬಹಳಷ್ಟು ಕುತೂಹಲ. ಈ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆ, ಕರ್ನಾಟಕದಲ್ಲ, ಭಾರತದಲ್ಲ, ಎಸ್ಪೆಷಲಿ ಗ್ಲೋಬಲ್ ಲೆವೆಲಲ್ಲಿ ಸಖತ್ತಾಗಿ ಸೌಂಡ್ ಮಾಡ್ತಾ ಇದೆ. ಸಿನಿಮಾದ ಟೈಟಲ್ ರಿಲೀಸ್ ಆಗಿರೋದ್ರಿಂದ ಹಿಡಿದು ಇಲ್ಲಿವರೆಗೂ ಪ್ರತಿಯೊಂದು ಅಪ್ಡೇಟ್ಗಳಾಗಿರ್ಬೋದು ಬಹಳಷ್ಟು ಚರ್ಚೆಗೆ ಗ್ರಾಸ್ತ ಆಗಿತ್ತು. ಸೊ ಸದ್ಯಕ್ಕೆ ಈ ಸಿನಿಮಾದ ಹೊಸ ಅಪ್ಡೇಟ್ ಬರ್ತಾ ಇದೆ. ಅದೇ ಟಾಕ್ಸಿಕ್ ಸಿನಿಮಾದ ಪ್ರೀಸೇಲ್ಸ್ ಅಮೇರಿಕಾದಲ್ಲಿ ಬರದಿಂದ ಸಾಗ್ತಾ ಇದೆ ಅಂತ. ಅಮೇರಿಕಾದಲ್ಲಿ ಸಿನಿಮಾದ ಪ್ರೀಸೇಲ್ಸ್ಗಳು ಬಹಳಷ್ಟು ಬರದಿಂದ ಸಾಗ್ತಾ ಇದೆ. ಅಮೇರಿಕಾದ ಪ್ರತಿಷ್ಠಿತ ಮೂವಿ ವೆಬ್ಸೈಟ್ ಆಗಿರುವಂತಹ ಆ್ಯಪಲ್ ಸಿನಿಮಾ ಸಿನಿ ಲಾಂಚ್, USA ಸಿನಿ ಲಾಂಚ್, ನೇಲ್ಸ್ನಲ್ಲಿ ಒಂದು ಸಿನಿಮಾದ ಪ್ರೀಸೇಲ್ಸ್ಗಳು ನಡೀತಾ ಇದ್ದಾವೆ. ತೆಲುಗು ಮತ್ತು ಕನ್ನಡ ಈ ಎರಡು ವರ್ಷನಲ್ಲಿ ಕೂಡ ಪ್ರೀಸೇಲ್ಸ್ ನಡೀತಾ ಇದ್ದಾವೆ. ಇದರ ನಂತರ ಏನು ಹಿಂದಿ ಭಾಷೆ ಆಗಿರ್ಬೋದು, ಮಲಯಾಳಂ, ಇಂಗ್ಲೀಷ್ ಭಾಷೆಯಲ್ಲಿ ಸಿನಿಮಾದ ಪ್ರೀಸೇಲ್ಸ್ಗಳನ್ನ ಬಿಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸೊ ಸದ್ಯಕ್ಕೆ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಪ್ರೀಸೇಲ್ಸ್ ನಡೀತಾ ಇದೆ. ನಿಮಗೆ ಗೊತ್ತಿರಬಹುದು ಯಶ್ ಅವರ ಒಂದು ಕನಸು ಟಾಕ್ಸಿಕ್. ಈಗ ಆಲ್ರೆಡಿ ಟಾಕ್ಸಿಕ್ನ ಪ್ರತಿಯೊಂದು ಅಪ್ಡೇಟ್ಸ್ಗಳಾಗಿರ್ಬೋದು ಬಹಳಷ್ಟು ಹೈಪನ್ನು ಪಡ್ಕೊಳ್ತಾ ಇದೆ. 26 ಆಗಸ್ಟ್ಗೆ ಸಿನಿಮಾ ಥಿಯೇಟರ್ಗಳಿಗೆ ಸಿನಿಮಾ ಬರ್ತಾ ಇದೆ. ಸಿನಿಮಾದ ಔಟ್ಪುಟ್ ಯಾವ ರೀತಿ ಬಂದಿದೆ ಅನ್ನೋದೇ ಎಲ್ಲರಿಗೂ ಕುತೂಹಲ ಅಂತಲೇ ಹೇಳ್ಬೋದು. ಅದರಲ್ಲೂ ಫಾರ್ ದ ಫಸ್ಟ್ ಟೈಮ್ ಒಂದು ಸಿನಿಮಾನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಟ್ ಅ ಟೈಮ್ ಶೂಟ್ ಮಾಡಿರುವಂತಹ ಒಂದು ಸಿನಿಮಾ. ಬಹಳಷ್ಟು ಕುತೂಹಲದಿಂದ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೇವೆ. ನೋಡಬೇಕು ಈ ಒಂದು ಸಿನಿಮಾಗಳ ಅಪ್ಡೇಟ್ಸ್ಗಳು. ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿರೋದು 13 ದಿನ ಇದೆ. ಸೊ ಸದ್ಯಕ್ಕೆ ಈ ರೀತಿಯ ಅಪ್ಡೇಟ್ಸ್ಗಳು ಸಿನಿಮಾದ ಬಗ್ಗೆ ಬರ್ತಾ ಇದ್ದಾವೆ. ಇನ್ನೇನು 12 ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿಕ್ಕಿದೆ. ಸೊ ಹಾಗಾಗಿ ಇನ್ಯಾವುದೆಲ್ಲ ಅಪ್ಡೇಟ್ಸ್ಗಳು ಬರ್ತಾವೆ ಅನ್ನೋದೇ ಎಲ್ಲರಿಗೂ ಕುತೂಹಲ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.